ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾಳೆ ನಡೆಯಲಿರುವ ಹಿಸ್ಟ್ರಿ ಎಕ್ಸಾಮಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅರ್ಧ ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ, ಯಾಕಂದರೆ ಎಲ್ಲ ಪಾಠಗಳು ಒಂದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾನು ಮುಗಿಸಿ ಕೊಡ್ತಾ ಹೋಗ್ತಾ ಇರ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮೊದಲು ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಮಾಡೆಲ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ, ಈಗ ಮೊದಲನೇ ಪಾಠ ನಿಮ್ಮ ಹಿಸ್ಟ್ರಿನಲ್ಲಿರುವಂಥದ್ದು ಅದು ಪೀಠಿಕೆ ಇಂಟ್ರೊಡಕ್ಷನ್ ಅಂತ ಆಗಿರುತ್ತೆ. ಅದರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ 1 ಅಂಕದ ಒಂದು ಪ್ರಶ್ನೆ ಕೇಳಬೇಕು ಹಾಗೂ 2 ಅಂಕದ ಪ್ರಶ್ನೆ ಕೇಳಬೇಕು, ಹೌದಲ್ವಾ? 2 ಅಂಕದ 2 ಪ್ರಶ್ನೆಗಳು, ಅಲ್ಲಿಗೆ 2 2s 4 + 1 5 ಮಾರ್ಕ್ಸ್. ಹಾಗಿದ್ರೆ ಮೊದಲನೆಯ ಪಾಠ ಇರುವಂಥದ್ದು 5 ಅಂಕಗಳಿಗೆ. ಹಾಗಿದ್ರೆ ಯಾವ ಪ್ರಶ್ನೆಗಳು ಇದರಲ್ಲಿ ಕೇಳಿರುವಂಥದ್ದು ರಿಪೀಟಾಗಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು 1 ಅಂಕದ ಪ್ರಶ್ನೆ, ಆಯಿತಾ? ಅಶ್ವಘೋಷ ರಚಿಸಿದ ಕೃತಿ ಯಾವುದು ಅಂತ ಇದೆ, ಅದು ಬುದ್ಧ ಚರಿತೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಆಯಿತಾ? ಹೊಂದಿಸಿ ಬರೀರಿನಲ್ಲಿ ಕೂಡ ಇದನ್ನು ಕೇಳಲಾಗಿದೆ. ಯಾವುದಿದು ಕಾಕೋಸವರ್ಮನ ಇದು, ಆಯಿತಾ? ಅದು ಹಾಲ್ಮಿಡಿ ಶಾಸನ ಅನ್ನುವಂಥದ್ದು ಹೊಂದಿಸಿ ಬರೆಯಿರಿ, ಇಲ್ಲಿ ಅದಕ್ಕೆ ಉತ್ತರ ಆಗಿರುತ್ತೆ. ಅಂದರೆ ಏನು ಸರಿ ಇದು ಅರ್ಥ ಆಗಲಿಲ್ಲ ನಮಗೆ ಅನ್ನೋದಾದರೆ ನೋಡಿ, 3 ಮಾಡೆಲ್ ಕ್ವಶನ್ ಪೇಪರ್ನಿಂದ ಈ ಪೀಠಿಕೆ ಅಂತ ಇದೆ ಅಲ್ವಾ ಪಾಠ, ಆ ಪಾಠದಿಂದ ನೋಡಿ ಏನೆಲ್ಲ ಕೇಳಿದ್ದಾರೆ ಅಂತ ಇಲ್ಲಿ ನಾನು ನಿಮಗೆ ಕೊಡುತ್ತಿರುವಂಥದ್ದು. 1 ಅಂಕದ ಪ್ರಶ್ನೆಗಳಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದಿತ್ತು ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ, ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಅದು MCQs ಬಂದಿದೆ, ಇನ್ನೊಂದರಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಇದೆ. ಎಲ್ಲಾದರೂ ಬರ್ಬೋದು, ಒಟ್ಟು 1 ಅಂಕ ನಿಮಗೆ ಆ ಒಂದು ಇದರಿಂದ ಕೇಳಲಾಗುತ್ತೆ. ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಹ ಡ್ಯಾಶ್, ಇದು MCQಸಲ್ಲಿ ಬಂದದ್ದು, ಅದು ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಈಗ 2 ಅಂಕದ ಪ್ರಶ್ನೆಗಳು ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ಪ್ರಶ್ನೆಗಳು ಬಂದಿತ್ತು, ಪೀಠಿಕೆ ಅಂತ ಪಾಠ ಇದೆ ಅಲ್ವಾ ಅದರಿಂದ ಅಂತ. 2 ಅಂಕದ ಪ್ರಶ್ನೆಗಳಲ್ಲಿ ಏನು ಬಂದಿತ್ತು ಅಂತ ನೋಡೋಣ ಬನ್ನಿ. ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ ಅಂತ ಇದೆ. ಭರತ ವರ್ಷ ಹಾಗೂ ಭರತ ಖಂಡ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್? 3 ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ನಿಮಗೆ. ಭಾರತದಲ್ಲಿ ಉದಯಿಸಿದ ಯಾವುದಾದ್ರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತ ಇದೆ. ಹಿಂದೂ ಧರ್ಮ ಹಾಗೂ ಜೈನ ಧರ್ಮ ಸರಿಯಾದ ಉತ್ತರಗಳು. ಯಾವುದಾದ್ರೂ 2 ಏನಿದು ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ನೋಡಿ ಸರ್, 3 ಮಾಡೆಲ್ ಕ್ವಶನ್ ಪೇಪರ್ ಅಂದರೆ 2 ಅಂಕದ 2 ಅಂದರೆ ಅಲ್ಲಿಗೆ ಟೋಟಲ್ 6 ಕ್ವಶನ್ಸ್ ಆಯಿತು. ಆ 6 ಕ್ವಶನ್ಸು ಕೂಡ ಇಲ್ಲೇ ಇದ್ದಾವೆ, ಭಾಳ ಹುಡುಕುವ ಅವಶ್ಯಕತೆ ಇಲ್ಲ, ಆಯಿತಾ? 3 ಪೇಪರ್ ಇಟ್ಕೊಂಡು ತಲೆ ಹೊಡ್ಕೊಂಡು ಯಾವ ಪಾಠನೋ ಏನೋ ಅಂತ ಎಲ್ಲ ಇಲ್ಲೇ ಇದೆ. ಬನ್ನಿ, ಯಾವುದಾದ್ರೂ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ಭರತನಾಟ್ಯ, ಕಥಕ್. ಕವಿರಾಜ ಮಾರ್ಗದ ಪ್ರಕಾರ ಕನ್ನಡದ ಮೇಲೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು? ಕರ್ನಾಟಕದ ಮೇರೆ. ಎಲ್ಲಿಂದ ಎಲ್ಲಿಯವರೆಗೆ ಇತ್ತು ಕರ್ನಾಟಕವು? ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿಯವರೆಗೂ ವಿಸ್ತರಿಸಿದೆ ಅನ್ನುವಂಥದ್ದು ಉತ್ತರ ಆಗಿತ್ತು. ಬನ್ನಿ, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ತಾಜ್ ಮಹಲ್ ಹಾಗೂ ಹಂಪಿ. ಭಾರತಕ್ಕೆ ಭೇಟಿ ನೀಡಿದ 2 ಚೀನಾ ಯಾತ್ರಿಕರ ಹೆಸರನ್ನು ತಿಳಿಸಿ ಅಂತ ಇದೆ. ಫಹಿಯಾನ್ ಹಾಗೂ ಹುಯೆನ್ ಸಾಂಗ್ ಅನ್ನುವಂಥದ್ದು ಸರಿಯಾದ ಉತ್ತರಗಳು. ಇದು ನಿಮ್ಮ 3 ಮಾಡೆಲ್ ಕ್ವಶನ್ ಪೇಪರ್ನಿಂದ ಪಾಠ 1ರಲ್ಲಿ ಏನು ಚಾಪ್ಟರ್ 1ರಲ್ಲಿ ಬಂದಂತಹ ಪ್ರಶ್ನೆಗಳು. ಕ್ಲಿಯರ್? ಈಗ ನಾವು ಚಾಪ್ಟರ್ 2ಗೆ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತ ಇದೆ. ಇದು ವೇಟೇಜು ಈ ಒಂದು ಪಾಠದ್ದು ಕೇವಲ 2 ಅಂಕಗಳು ಮಾತ್ರ ಆಗಿದೆ, ಆಯಿತಾ? ಹಾಗಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಈ ಶಿಲಾಯುಗ ಮತ್ತು ಲೋಹಯುಗ ಅಂತ ಇದೆ ಅಲ್ವಾ, ಈ ಪಾಠದಿಂದ ನಿಮಗೆ MCQಸು ಬರಲ್ಲ, ದೊಡ್ಡ ಪ್ರಶ್ನೆಯೂ ಬರಲ್ಲ, ಬರೇ 2 ಅಂಕದ ಪ್ರಶ್ನೆ ಬರುತ್ತೆ, ನೆನಪಿರಲಿ. ಹಾಗಿದ್ರೆ ಈ ಪಾಠ ಶಿಲಾಯುಗ ಮತ್ತು ಲೋಹಯುಗ ಓದಿದವರಿಗೆ 2 ಮಾರ್ಕ್ಸು ಫಿಕ್ಸು. 2 ಮಾರ್ಕ್ಸ್ ಅಂದರೆ 2 ಅಂಕದ ಪ್ರಶ್ನೆ ಕೇಳಲಾಗುತ್ತೆ. ಇದು ಮಾಡಲ್ 1, ಮಾಡಲ್ 2, ಮಾಡಲ್ 3ನಲ್ಲಿ ಕೇಳಿದಂಥ ಪ್ರಶ್ನೆ 3 ಕೂಡ ಇಲ್ಲಿ ಡಿಸ್ಪ್ಲೇ ಇದೆ, ಅದಕ್ಕೆ ಕೀ ಆನ್ಸರ್ ಕೂಡ ಇಲ್ಲೇ ಇದೆ. ಬನ್ನಿ, ಏನಿದು ಫ್ಯಾಲಿಯೋಲೆಥಿಕ್ ಪದದ ಅರ್ಥವೇನು ಅಂತ ಇದೆ. ಏನು ಅರ್ಥ ಅಂತ ಹೇಳಿದರೆ, ಗ್ರೀಕ್ ಪದಗಳಾದ ಲಿಯೋ ಹಳೆಯ, ಲಿಥಿಕ್ ಅಂತ ಹೇಳಿದರೆ ಶಿಲೆ ಅಂತ ಎಂಬ ಪದದ ಹುಟ್ಟಿದೆ. ಇದನ್ನು ಹಳೆಯ ಶಿಲಾಯುಗ ಎಂದು ಕರೆಯಲಾಗುತ್ತದೆ ಅಂತ, ಆಯಿತಾ? ಮೆಸೋಲಿಥಿಕ್ ಪದದ ಅರ್ಥವೇನು ಅಂತ ಇದೆ. ಇವೇ ಕ್ವಶನ್ಸ್ಗಳೇ ನಾಳೆ ನಿಮ್ಮ ಎಕ್ಸಾಮಲ್ಲಿ. ಗ್ರೀಕ್ ಭಾಷೆಯಲ್ಲಿ ಮೆಸೋ ಎಂದರೆ ಮಧ್ಯ, ಲಿಥಿಕ್ ಅಂತ, ಆಯಿತಾ? ಲಿಥಿಕ್ ಅಂದರೆ ಶಿಲೆ ಅಂತ. ನೋಡಿ, ಏನು ಗ್ರೀಕ್ ಭಾಷೆಯಲ್ಲಿ ಮೆಸೋ ಅಂದರೆ ಮಧ್ಯ ಅಂತ, ಲಿಥಿಕ್ ಅಂದರೆ ಶಿಲೆ ಅಂತ, ಮಧ್ಯ ಶಿಲಾಯುಗ ಎಂದು ಕರೆಯಲಾಗಿದೆ. ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ ಇನ್ನೊಂದು ಕ್ವಶನ್ ಪೇಪರಲ್ಲಿ. ಟೋಟಲ್ 3 ಕ್ವಶನ್ ಪೇಪರು, 3ರಲ್ಲಿ ಒಂದು ಪ್ರಶ್ನೆ ಕೇಳಿದರು ಅಷ್ಟೇ. 2 ಅಂಕದ ಪ್ರಶ್ನೆ, 2 ಮಾರ್ಕ್ಸ್ ಈ ಚಾಪ್ಟರ್ಗೆ. ನಿಯೋಲಿಥಿಕ್ ಎಂಬ ಶಬ್ದವು ನಿಯೋ ಎಂದರೆ, ಆಯಿತಾ, ಹೊಸ ಅಂತ ಅರ್ಥ. ಲಿಥಿಕ್ ಅಂದರೆ
ಶಿಲೆ ಅಂತ, ಅಲ್ಲಿಗೆ ಹೊಸ ಶಿಲೆ ಅಂತ ಅರ್ಥ ಆಗತ್ತೆ. ಬನ್ನಿ ವಿದ್ಯಾರ್ಥಿಗಳಿಗೆ ಚಾಪ್ಟರ್ 3 ಕಡೆಗೆ ನಾವು ಹೋಗೋಣ. ಸಿಂಧು ನಾಗರಿಕತೆ ಅಂತ ನಿಮಗೆ 3ನೆಯ ಪಾಠ ಇದೆ. ಈ ಸಿಂಧು ನಾಗರಿಕತೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದರೆ 1 ಅಂಕದ 2 ಪ್ರಶ್ನೆಗಳು ಅಂತ ಹೇಳಿದರೆ 1 ಮಾರ್ಕಿನ 2 ಪ್ರಶ್ನೆಗಳು. ಅದು ಮ್ಯಾಜ್ ಆಫ್ ಆಗಿರ್ಬೋದು ಅಥವಾ ಡ್ಯಾಶಸ್ಸು ಅಥವಾ MCQs ಆಗಿರ್ಬೋದು, ಎಲ್ಲಾದರೂ ಒಟ್ಟು 2 ಪ್ರಶ್ನೆಗಳು ಒಂದು ಪೇಪರಲ್ಲಿ ಬರುತ್ತೆ. ನಾಳೆ ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ಗೆ ಈ ಪಾಠದಿಂದ 1 ಅಂಕದ ಪ್ರಶ್ನೆಗಳು ಬರ್ಬೋದು. ಬಹು ಆಯ್ಕೆಯಲ್ಲಿ ಬರ್ಬೋದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ಪಾಠದಿಂದ 2 ಪ್ರಶ್ನೆಗಳು ಬರ್ತವೆ. ಬನ್ನಿ. ಪ್ರತಿಪಾದನೆ: ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ: ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ 2 ಸರಿಯಾಗಿವೆ ಹಾಗೂ ಆರ್ನ ಸರಿಯಾದ ವಿವರಣೆ ಕೂಡ ಆಗಿದೆ ಅನ್ನುವಂಥದ್ದು ಸರಿ. ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಲೋಥಾಲ್ ಅನ್ನುವಂಥದ್ದು ರೈಟ್ ಆನ್ಸರ್. ಮೆಹೆಂಜೋದಾರೋ ಪದದ ಅರ್ಥವೇನು? ಇದು ಮಡಿದವರ ದಿಬ್ಬ ಅನ್ನುವಂಥದ್ದು ರೈಟ್ ಆನ್ಸರ್. ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು? ನಗರ ಯೋಜನೆಯು ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಸಿಂಧು ಜನರ ಪ್ರಕಾರ ದೇವತೆ ಡ್ಯಾಶ್ ಅಂತ ಇದೆ, ಮಾತೃದೇವತೆ ಅಂತ. ಮೆಹೆಂಜೋದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ. ಅಂದರೆ ಪದೇ ಇದೇ ಕ್ವಶನ್ನು ರಿಪೀಟ್ ಆಗಿರುವಂಥದ್ದು. ಇಲ್ಲಿಗೆ 6 ಪ್ರಶ್ನೆಗಳು ಮುಕ್ತಾಯ ಆಯಿತು 3 ಮಾಡಲ್ ಕ್ವಶನ್ ಪೇಪರಿಂದ. ಹೌದಲ್ವಾ? ಬನ್ನಿ ವಿದ್ಯಾರ್ಥಿಗಳೇ, ಇನ್ನೊಂದು ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ನಿಮ್ಮದು ಸಿಂಧು ನಾಗರಿಕತೆ ಅಂತ ಇದೆ. ಇಲ್ಲಿ 2 ಅಂಕದ 1 ಪ್ರಶ್ನೆ, ಒಟ್ಟು 4 ಅಂಕಗಳು ಅಂತ ಇದೆ. ಏನು ಹಿಂಗಂದರೆ ಕ್ಲಿಯರಾಗಿ ನೋಡಿ. 2 ಅಂಕದ ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ. ಹಾಗಿದ್ರೆ ಬನ್ನಿ ಇದರಲ್ಲಿ ಏನೆಲ್ಲ ಇದೆ ಅಂತ ಈಗ ನೋಡ್ತಾ ಹೋಗೋಣ. ಅಲ್ಲಿಗೆ ಏನಂತೀರ, ಇದು ಸಿಂಧು ನಾಗರಿಕತೆ ಎಲ್ಲಿದೆಯಪ್ಪ? ಸಿಂಧು ನಾಗರಿಕತೆ ತಾಳೋ ನೋಡಿ. ಸಿಂಧು ನಾಗರಿಕತೆಯಲ್ಲಿ ಟೋಟಲ್ಲು 4 ಮಾರ್ಕ್ಸ್ ಸಿಗಿತ್ತು. 1 ಅಂಕದ 2 ಪ್ರಶ್ನೆಗಳು ಆಯಿತು. ಇಲ್ಲಿ 2 ಮಾರ್ಕ್ಸು. ಅದೇ ಪಾಠ ಇದು. ಅದೇ ಪಾಠದಲ್ಲಿ 2 ಅಂಕದ ಪ್ರಶ್ನೆಯನ್ನು ನಾವೀಗ ನೋಡ್ತಾ ಇದ್ದೇವೆ. ಕಂಟಿನ್ಯೂ ಪಾಠ ಅಷ್ಟೇ ರೀ, ಏನು ಟೆನ್ಷನ್ ತಗೋಬೇಡಿ. 3ನೇ ಪಾಠದಲ್ಲೇ ಇದ್ದೀವಿ ಆಯಿತಾ. ಈಗ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳನ್ನು ಮುಗಿಸಿದ್ವಿ. ಸಿಂಧು ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಅಂತ ಇದೆ. ಯಾವ ರೀತಿಯಾಗಿ ಸಿಂಧು ನಾಗರಿಕತೆಯಲ್ಲಿ ಶವ ಸಂಸ್ಕಾರ ಪದ್ಧತಿಯನ್ನು ಮಾಡ್ತಾಯಿದ್ದೆವು ಅಂದರೆ, ಇವರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಹೂಳುವ ಪದ್ಧತಿ ಮೂಲಕ ನಡೆಸುತ್ತಿದ್ದರು ಅನ್ನುವಂಥದ್ದು ರೈಟ್ ಆನ್ಸರ್. ಸಿಂಧು ನಾಗರಿಕತೆ ಅಂತ್ಯಕ್ಕೆ 2 ಕಾರಣಗಳನ್ನು ತಿಳಿಸಿ ಅಂತ ಇದೆ. ಇದರ ಅಂತ್ಯಕ್ಕೆ 2 ಕಾರಣಗಳು ಏನು ಅಂತ ಹೇಳಿದರೆ, ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಾಯಿಸುವುದರಿಂದ ನಗರಗಳು ಹಾಳಾಗಿದ್ದಿರಬಹುದು, ಅಥವಾ ಸತತ ಪ್ರವಾಹಗಳು ಅಥವಾ ಮಣ್ಣಿನ ಸವಕಳಿ ಸವೇತ ಆಯಿತಾ ಜನಜೀವನ ವಿನಾಶಕ್ಕೆ ಕಾರಣವಾಗಿರಬಹುದು ಅನ್ನುವಂಥ ಏನಾದರೂ ಬರೀರಿ. ಕ್ವಶನ್ ನಂಬರ್ ಇನ್ನೊಂದು, ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಶಯಿಸಿದವರು ಯಾರು? ಅಂದರೆ ಯಾರು ಕಂಡುಹಿಡಿದಿದ್ದು ಅಂತ. ಡಾಕ್ಟರ್ RB ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು RD ಬ್ಯಾನರ್ಜಿ ಮೊಹೆಂಜೊದಾರೋ ಕಂಡು ಹಿಡಿದರು. ಆಯಿತಾ, ಇಬ್ಬರ ಹೆಸರನ್ನು ಬರೀಬೇಕಾಗುತ್ತೆ. ಯಾಕಂದರೆ ಹರಪ್ಪ ಯಾರು, ಮೊಹೆಂಜೊದಾರೋ ಯಾರು ಅಂತ ಸಪ್ರೇಟಾಗಿ ಕೇಳಲಾಗಿದೆ. ಈಗ ನಾವು ಚಾಪ್ಟರ್ 4ಅಲ್ಲಿದ್ದೇವೆ. ಚಾಪ್ಟರ್ 3ವರೆಗೂ ಕಂಪ್ಲೀಟಾಗಿ ಮಾಡಲ್ ಕ್ವಶನ್ ಪೇಪರಲ್ಲಿ ಏನೇನು ಬಂತು ಅಂತ ಒಂದು ಗ್ಲ್ಯಾನ್ಸನ್ನು ಮಾಡಿದ್ವಿ. ಬನ್ನಿ ಈಗ ಚಾಪ್ಟರ್ 4ಅಲ್ಲಿದ್ವಿ. ಪ್ರಾಚೀನ ಯುಗ ಅಂತ ಇದೆ. 4.1 to 4.9 ಆಯಿತಾ, 36 ಅವಧಿಗಳು ಈ ಒಂದು ಪಾಠಕ್ಕಿದೆ. ಬಹಳ ವೇಟೇಜನ್ನು ಹೊಂದಿರುವಂಥ ಈ ಪಾಠ ಸರ್, ಅಂತಿಂಥ ಪಾಠ ಅಲ್ಲ ಇದು. ಯಾಕೆ ಗೊತ್ತಾ ಹೇಳ್ತಾ ಇರೋದು? ಟೋಟಲ್ 36 ಮಾರ್ಕ್ಸಿಗೆ ಈ ಪ್ರಾಚೀನ ಯುಗ ಇರುವಂಥದ್ದು. ಇದರ ಆಯಿತಾ 36 ಅವರ್ಸನ್ನು ಕೊಟ್ಟಿದ್ದಾರೆ. 36 ಗಂಟೆ ಪಾಠಗಳಿಗೆ. ಅಂದರೆ 1 ಅಂಕದ ಪ್ರಶ್ನೆಯೂ ಬರುತ್ತೆ, 2 ಅಂಕದ ಪ್ರಶ್ನೆ ಬರುತ್ತೆ, 2 ಅಂಕದ ಅಂಕದ 2 ಪ್ರಶ್ನೆಗಳು ಬರ್ತವೆ, 5 ಅಂಕದ 1 ಪ್ರಶ್ನೆ, 10 ಅಂಕದ 2 ಪ್ರಶ್ನೆಗಳು. ಹೀಗೆ ಅದನ್ನು ನೋಡ್ತಾ ಒಂದು ನಕಾಶೆ ಕೂಡ ಇದರಿಂದನೇ ಬರುತ್ತೆ ಆಯಿತಾ. ಭಾಳ ಇದೆ ಇದರಲ್ಲಿ ಬರುವಂಥದ್ದು. ಹಾಗಾಗಿ ಈ ಪಾಠ ಚಾಪ್ಟರ್ 4 ಬಿಟ್ರಿ ಅಂದರೆ ಕೆಟ್ರಿ ಅಂತಾನೆ. ಹಿಸ್ಟ್ರಿನಲ್ಲಿ ಚಾಪ್ಟರ್ 4 ಪ್ರಾಚೀನ ಯುಗ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಮೂಲೆನೂ ಕೂಡ ಓದಬೇಕು. ಹಾಗಿದ್ರೆ ನಮ್ಮ ಒಂದು ಮಾಡಲ್ 3 ಕ್ವಶನ್ ಪೇಪರ್ಲಲ್ಲೂ ಏನೆಲ್ಲ ಬಂದಿತ್ತು ಅಂತ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳು. ಶಾತವಾಹನ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ ಯಾವುದು ಅಂತ ಇದೆ. ಅದಕ್ಕೆ ಮಹಾರಾಷ್ಟ್ರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೋಡಿ, ಎಲೆಫೆಂಟದ ಪುರಾತನ ಹೆಸರು ಡ್ಯಾಶ್ ಅಂತ ಇದೆ. ಎಲಿಫೆಂಟದ ಆಯಿತಾ, ಗೋರವಪುರಿ ಅನ್ನುವಂಥದ್ದು. ನೆಕ್ಸ್ಟ್ ಮೇವ ಕ್ಯಾಡ್ಪೋಸಸ್ ಹೊಂದಿಸಿ ಬರೆಯರ್ನಲ್ಲಿ ಆಯಿತಾ, ಕುಶನರ ಅರಸ ಅಂತ. ಮೇಮ ಕ್ಯಾಡ್ ಆಯಿತಾ.
ಅರ್ಥಶಾಸ್ತ್ರ ಬರೆದವರು ಯಾರು ಅಂತ ಇದೆ, ಕೌಟಿಲ್ಯ. ಪ್ರತಿಯೊಬ್ಬರು ಕೂಡ ಈಸಿಯಾಗಿ ಬರಿಬೋದು. ಈಗ ಈ ಒಂದು ಪಾಠದಿಂದ ಯಾವುದು ಪ್ರಾಚೀನ ಯುಗದಲ್ಲಿ 2 ಅಂಕದ ಪ್ರಶ್ನೆಗಳು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಇವು ಬಂದಿದ್ದು. ಯಾವುದು ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಇದನ್ನು ಗಂಗಾ ಪ್ರಸಿದ್ಧ ಮಂತ್ರಿ ಚಾಮುಂಡರಾಯರು ಏನದು 983ನಲ್ಲಿ ಪ್ರತಿಷ್ಠಾಪಿಸಿದರು ಅಂತ ಬರಿಬೇಕು. ವಿಷ್ಣುವರ್ಧನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ವಿಷ್ಣುವರ್ಧನನ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿ. ತಲಕಾಡುಗೊಂಡ, ಕಂಚಿಗೊಂಡ ಅಂತ. 5 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಇದು ಆನ್ಸರ್ ಬೇಕು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 4.6 ಅನ್ನು ತಗೊಂಡ್ರೆ ಅದೇ ಆನ್ಸರ್ ಆಗಿರುತ್ತೆ. 5 ಅಂಕಕ್ಕೆ ಅದನ್ನು ಬರಿಬೇಕಾಗತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಈಗ 5 ಅಂಕದ ಮುಗೀತು. 10 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡೋಣ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಇದೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂದರೆ 4.2 ಹೊಸ ಧರ್ಮಗಳ ಉದಯ ಅಂತ ಇದೆಯಲ್ವಾ, ಅದರಲ್ಲಿ ಬುದ್ಧನ ಜೀವನ ಹಾಗೂ ಬೋಧನೆಗಳಿದ್ದಾವೆ. ಅದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಬರೆದ್ರೆ ಆಯಿತು ಸರ್. ನೆಕ್ಸ್ಟು 10 ಅಂಕದ ಇನ್ನೊಂದು ಪ್ರಶ್ನೆ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ? ಆಯಿತಾ, ವಿವರಿಸಿ ಅಂತ ಇದೆ. ಇದರ ಆನ್ಸರ್ ಬೇಕು ಅಂದರೆ 4.5 ಗುಪ್ತರ ಒಂದು ಇದಿದಲ್ವಾ ಭಾಗ, ಅದರಲ್ಲಿ ಹೋದರೆ ಈ ಸಂಪೂರ್ಣವಾಗಿ ಗುಪ್ತರ ಕಾಲ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಯಾಕೆ ಕರೆದ್ರು ಅನ್ನುವಂಥದ್ದು ಅದರಲ್ಲಿ ಇದೆ. ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಬರೆದ್ರೆ ಮುಗೀತು. ನೆಕ್ಸ್ಟ್ ಕಾಲಾನುಕ್ರಮ ಅಂತ ಇದೆ. ಆಯಿತಾ, ಭಾರತಕ್ಕೆ ಆರ್ಯರ ಆಗಮನ, ವೈದಿಕ ಸಂಸ್ಕೃತಿ, ಆಯಿತಾ, ಕ್ರಿಸ್ತಶಕ ಪೂರ್ವ 2000 ಅಂತ ಇದೆ. ಪಾಟಲಿಪುತ್ರ, ಬಾದಾಮಿ ನಕಾಶಿನಲ್ಲಿ ಗುರುತಿಸಬೇಕು. ಆಯಿತಾ, ಪಾಟಲಿಪುತ್ರ ಎಲ್ಲಿ ಬರುತ್ತೆ, ಬಾದಾಮಿ ಎಲ್ಲಿ ಬರುತ್ತೆ, ಆಯಿತಾ, ಯಾವ ಪಾಠ ಅಂತ ಇರೋದಿಲ್ಲ. ಆಯಿತಾ, ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪ್ರಾಚೀನ ಯುಗದಲ್ಲಿ ಇದ್ದೀವಿ. ಆಯಿತಾ, ಅದೇ ಚಾಪ್ಟ್ರು ನೋಡಿ ಈಗ ತೋರಿಸ್ಕೊಡ್ತಾನೆ. ಚಾಪ್ಟರ್ 4 ಪ್ರಾಚೀನ ಯುಗ. ನೋಡಿ ಪ್ರಾಚೀನ ಯುಗ. ಆಯಿತಾ, 4.1 to 4.9ನಲ್ಲಿ ಬಂದಂತಹ ಪ್ರಶ್ನೆಗಳು. ಈಗ ನಾವು ಪ್ರಾಚೀನ ಯುಗ ಅದೇ ಮುಂದುವರಿದ ಭಾಗ 36 ಅವಧಿ, 1 ಅಂಕದ, 4 ಅಂಕದ, 2 ಅಂಕದ ಪ್ರಶ್ನೆಗಳು, 5 ಅಂಕದ್ದು ಎಲ್ಲ ಇದರಲ್ಲೇ ಇದೆ ಅಂತ. ಬನ್ನಿ ಏನೇನೆಲ್ಲ ಕೇಳಿದರು ಅಂತ ನೋಡೋಣ. ರಾಷ್ಟ್ರಕೂಟರು ಅದು ಒಂದು ಕ್ವಶನ್ ಪೇಪರಿಂದ ಆಯಿತು. ಇನ್ನೊಂದು ಕ್ವಶನ್ ಪೇಪರಿಂದ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ರಾಷ್ಟ್ರಕೂಟರು ಸಾಮ್ರಾಜ್ಯದ ಚಕ್ರವರ್ತಿ, 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿವೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು? ಸುಲೈಮಾನ್ ಅಂತ. ನೋಡಿ, ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದವರು ಸುಲೈಮಾನ್ ಅಂತ. ಡ್ಯಾಶ್ ಜೈನ ಧರ್ಮದ ಚಿಹ್ನೆ ಅಂತ ಇದೆ ಬಿಟ್ಟ ಸ್ಥಳದಲ್ಲಿ. ಸಾತ್ವಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕೌಟಿಲ್ಯ ಇದನ್ನು ಬರೆದವರು ಅರ್ಥಶಾಸ್ತ್ರವನ್ನು ಬರೆದವರು ಕೌಟಿಲ್ಯ ಅಂತ. ಆಯಿತಾ, ಇದು ಮ್ಯಾಜಾಫಲಿಂಗಲ್ಲಿ ಬಂದಿದ್ದು. ನೆಕ್ಸ್ಟ್ ಕುಡುವಲೈ ಎಂದರೇನು ಅಂತ ಇದೆ. ಕುಡುವಲೈ ಎಂದರೆ ಇದು ಒಂದು ಪದ್ಧತಿ ಸರ್, ಮೂಲಕ ಏನಂತೆ ಅದೃಷ್ಟ ಇದರ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತಿತ್ತು ಅಂತ ಇದೆ. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮಹಾಪರಿತ್ಯಾಗ ಎಂದರೇನು ಅಂತ ಇದೆ. ಗೌತಮ ಬುದ್ಧನು ದುಃಖಕ್ಕೆ ಮೂಲ ಕಾರಣ ಕಂಡು ಹಿಡಿಯಲು ಹೆಂಡತಿ, ಮಗು, ತಂದೆ ತಾಯಿಯರು ಮತ್ತು ರಾಜ್ಯವನ್ನು ತ್ಯಾಗ ಮಾಡಿದನು. ಈ ಘಟನೆಯನ್ನು ಮಹಾಪರಿತ್ಯಾಗವೆಂದು ಕರೆಯಲಾಗಿದೆ. ನೋಡಿ, ಮಹಾಪರಿತ್ಯಾಗ ಎಂದರೇನು ಅಂದರೆ ಗೌತಮ ಬುದ್ಧನು ಆಯಿತಾ ತನ್ನ ಜೀವನದಲ್ಲಿ ಎಲ್ಲವನ್ನು ಬಿಟ್ಟು ಬಿಡ್ತಾನೆ ಕಂಡುಹಿಡಿಯಲು. ಈ ದುಃಖಕ್ಕೆ ಮೂಲ ಕಾರಣ ಏನು ಅಂತ ಕಂಡುಹಿಡಿಯಲು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರನ್ನು ಬಿಟ್ಟು ತೊಲಗ್ತಾನಲ್ವ, ಅದನ್ನೇ ನಾವು ಮಹಾಪರಿತ್ಯಾಗ ಅಂತ ಕರೆಯುತ್ತೇವೆ. ನೋಡಿ, ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ ಅಂತ ಇದೆ. ಸಮುದ್ರಗುಪ್ತನ ಏನಿದು ಅಲಹಾಬಾದ್ ಸ್ತಂಭ ಶಾಸನ ಒಂದು, ಇನ್ನೊಂದು ಕಾಳಿದಾಸನ ಕೃತಿಗಳು ಅನ್ನುವಂಥದ್ದು. 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮಾಡಲ್ 2ನಲ್ಲಿ ಏನೆಲ್ಲ ಬಂದಿತ್ತು ಅಂತ. ಗಂಗಾಧರ ಕಾಲ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಇದರ ಆನ್ಸರ್ ಬೇಕು ಅಂದರೆ 4.4 ಶಾಸನರು ಅಂತ ಇದೆಯಲ್ವ, ಅದರಲ್ಲಿ ಸೇಮ್ ಆ್ಯಸ್ ಇಟ್ ಈಸು ಎಕ್ಸಾಮಲ್ಲಿ ಬರೀಬೇಕು. 10 ಅಂಕದ ಪ್ರಶ್ನೆ ಏನು ಬಂದಿತ್ತು. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಇದರ ಆನ್ಸರ್ ಬೇಕು ಅಂದರೆ 4.1 ವೈದಿಕ ಸಂಸ್ಕೃತಿ ಅಂತ ತಗೊಂಡ್ರೆ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಸ್ ಇಟ್ ಈಸ್ ನಿಮ್ಮ ಎಕ್ಸಾಮಲ್ಲಿ ಬರೀರಿ. ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ. 4.7 ಆಯಿತಾ, ಇದನ್ನು ತಗೊಂಡ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 4.7 ಭಾಗದಲ್ಲಿ ಆಯಿತಾ ಈ ಚಾಪ್ಟರ್ 4ನಲ್ಲಿ ಸಂಪೂರ್ಣವಾಗಿ ಅದನ್ನೇ ಬರೆಯಿರಿ. ಬನ್ನಿ, ಕಾಲಾನುಕ್ರಮ ಅಂತ ಇದೆ. ಕನೌಜಿನ ಧಾರ್ಮಿಕ ಮಹಾಸಭೆ ಅಂತ ಇದೆ. ನೆಕ್ಸ್ಟು ನಕಾಶೆ ಅಂದರೆ ಒಂದು
ಭಾರತದ ಭೂಪುಟ ಇರುತ್ತೆ. ಅದರ ಮೇಲೆ ತಾಗಳು ಪಾಟಲಿಪುತ್ರ ಎಲ್ಲಿ ಬರುತ್ತೆ, ಹಳೆಬೀಡು ಎಲ್ಲಿ ಬರುತ್ತೆ, ಚಾಲುಕ್ಯರು ಮತ್ತು ಹೊಯ್ಸಳರು ಎಲ್ಲಿ ಬರ್ತಾರೆ ಅದನ್ನು ತಾಗಳು ಪಾಟಲಿಪುತ್ರ ಹಾಗೂ ಹಳೆಬೀಡು ಇದು ಪಾಠದ ಹೆಸರು, ಅಲ್ಲಿ ಇದೆ, ಹೋಗಿ ನೋಡಿಕೊಳ್ಳಬಹುದು ಅಂತ ತಾವುಗಳು ಆಯಿತಾ. 4.3 4.9ನಲ್ಲಿ. ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳನ್ನು ಈಗ ನಾವು ಈ ಒಂದು ಮಾಡಲಲ್ಲಿ ಏನೇನು ಬಂದಿತ್ತು ಅಂತ ನೋಡೋಣ. ಪ್ರತಿಪಾದನೆ ಅಂತ ಇದೆ, ಅಂದರೆ ಅಸರ್ಷನ್ನು ರೀಸನಿಂಗ್ ಅಂತ ಹೇಳ್ತೀವಲ್ವ, ಅದು ವಿದ್ಯಾರ್ಥಿಗಳೇ ಆಯಿತಾ. ನೋಡಿ, ಉತ್ತರ ವೇದಗಳು ಜನರು ಯುದ್ಧಗಳಲ್ಲಿ ವಂಚನೆಯನ್ನು ವರ್ಗವನ್ನು ಅನುಸರಿಸಿದರು ಅಂತ ಇದೆ. ಕಾರಣ ಯುದ್ಧದಲ್ಲಿ ಜಯಗೊಳಿಸುವ ಪ್ರಮುಖವಾಗಿತ್ತು ಅಂತ. ಹೌದು, ಎರಡೂ ಕೂಡ ಸರಿಯಾದ ವಿವರಣೆ ಆಗಿದೆ, ಎರಡೂ ಕೂಡ ಸರಿಯದು. ಹರ್ಷವರ್ಧನ ಎರಡನೇ ರಾಜಧಾನಿ ಯಾವುದು ಅಂತ ಇದೆ, ಕನೌಜ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕನಿಷ್ಕ ಶಕಯುಗ ಅನ್ನುವಂಥದ್ದು ರೈಟ್ ಆನ್ಸರ್. ಚೋಳರ ಮೊದಲ ರಾಜಧಾನಿ ಯಾವುದು, ಅದು ಊರಾಯೂರ್ ಅಂತ ಆಯಿತಾ. ನೆಕ್ಸ್ಟ್ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ 2 ಅಂಕದ ಪ್ರಶ್ನೆಗಳು, ಹೀನಾಯನ ಹಾಗೂ ಮಹಾಯಾನ ಅಂತ. ನೆಕ್ಸ್ಟು ಕಾಳಿದಾಸರು 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಇದೆ, ರಘುವಂಶ ಕುಮಾರ ಸಂಭವ ಅಂತ ಆಯಿತಾ ವಿದ್ಯಾರ್ಥಿಗಳೇ. ಬನ್ನಿ ಈಗ ನಾವು ಮುಂದಿನ ಭಾಗದಲ್ಲಿ ಹೋಗೋಣ. ಪ್ರಾಚೀನ ಯುಗ 4ನೇ ಪಾಠದಲ್ಲೇ ಇದ್ದೀವಿ, ಯಾಕಂದರೆ ಅದು ಸುಮಾರು 36 ಮಾರ್ಕ್ಸಿಗಿದೆ. 5 ಅಂಕದ ಪ್ರಶ್ನೆಗಳು ಏನೆಲ್ಲ ಬಂದಿತ್ತು ಅಂತ. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ. ಇದು ನಿಮಗೆ 4.9ನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದು ಸಿಗುತ್ತೆ. 10 ಅಂಕದ ಪ್ರಶ್ನೆಗಳು ಏನೆಲ್ಲ ಕೇಳಿದ್ರು, ಅಶೋಕನ ಜೀವನ ಮತ್ತು ಸಾಧನೆಯನ್ನು ವಿವರಿಸಿ, ರಿಪೀಟ್ ಆಯಿತಾ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ, ರಿಪೀಟ್ ಆದಂತಹ ಪ್ರಶ್ನೆಗಳು. ನೆಕ್ಸ್ಟ್ ಕಾಲಾನುಕ್ರಮ 1 ಹಾಗೂ ನಕಾಶೆಯಲ್ಲಿ ಮತ್ತೆ ಏನನ್ನು ಕೇಳಲಾಗಿತ್ತು ಅಂದರೆ ತಕ್ಷಶಿಲೆ 1, ಕಂಚಿ 1 ಆಯಿತಾ, ಎಲ್ಲಿದೆ ಅಂತ ಬರೀಬೇಕು. ನೆಕ್ಸ್ಟ್ 5th ಚಾಪ್ಟರ್ಗೆ ನಾವೀಗ ಕಾಲನ್ನು ಇಡ್ತಾ ಇದ್ದೀವಿ. ಚಾಪ್ಟರ್ 5ನಲ್ಲಿದ್ದೀವಿ ವಿದ್ಯಾರ್ಥಿಗಳೇ. ಚಾಪ್ಟರ್ 5 ಏನು, ಮಧ್ಯಕಾಲೀನ ಯುಗ ಅಂತ ಇದೆ. ಇದು 25 ಅಂಕಗಳಿಗೆ ಈ ಒಂದು ಪಾಠ ಇದೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಪ್ರಿಪೇಟರಿ ಎಕ್ಸಾಮಿಗೂ. ಹಾಗಿದ್ದರೆ ಮಧ್ಯಕಾಲೀನ ಯುಗದಲ್ಲಿ 1 ಅಂಕದ 4, 2 ಹಾಗೂ 5 ಅಂಕದ 10 ಅಂಕದ ಪ್ರಶ್ನೆಗಳು. 10 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳು, ಈ ರೀತಿಯಾಗಿ ಇರುವಂಥದ್ದು. ಬನ್ನಿ, 1 ಅಂಕದ 4 ಪ್ರಶ್ನೆಗಳು ಇದೆ ಇದು ಪಾಠದಲ್ಲಿ. ಮಧ್ಯಕಾಲೀನ ಯುಗ 1 ಅಂಕದ ಪ್ರಶ್ನೆಗಳು, 4 ಪ್ರಶ್ನೆಗಳನ್ನು ನೋಡಿಬಿಡೋಣ. ಹಾಗಿದ್ರೆ 3 ಕ್ವಶನ್ ಪೇಪರ್ ಅಂದರೆ 12 ಪ್ರಶ್ನೆಗಳು ಬರ್ತವೆ ಆಮೇಲೆ ಆಯಿತಾ. ಬನ್ನಿ, 2ನೇ ತೈರನ್ ಯುದ್ಧ ಇವರುಗಳ ನಡುವೆ ನಡೆಯಿತು ಅಂತ ಇದೆ. ಅದು ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ಅಂತ. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ, ಅಮೀರ್ ಖುಸ್ರೋ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಇದು. ರಾಜ್ ತೋದರ್ಮಲ್ ಆಯಿತಾ ಕಂದಾಯ ಮಂತ್ರಿಯಾಗಿದ್ದರು. 2ನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ ಅಂತ ಅವರನ್ನು ಕರೀತಾ ಇದ್ದರು ಅಂತ. 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಜಾರುಗಳು, ಬೃಹತ್ ಹೆಬ್ಬಾಗಿಲುಗಳು, ಯಾವುದಾದ್ರೂ 2 ತಾವುಗಳು ಬರೀಬೋದು. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ತಾಜ್ ಮಹಲ್ ಕಟ್ಟಿಸಿದವರು ಶಹಜಹಾನ್ ಮತ್ತು ಅದು ಆಗ್ರಾದಲ್ಲಿದೆ ಅಂತ. ಡೆಲ್ಲಿ, ಆಗ್ರಾ. ಇದು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ ಅಂತ ಇದೆ ಆಯಿತಾ. ಆನ್ಸರು ಟೆಕ್ಸ್ಟ್ ಬುಕ್ಕಲ್ಲಿ 5.3 ತಕ್ಕಂಡ್ರೆ ಸಿಗುತ್ತೆ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ವಾಸ್ತವಶಿಲ್ಪವನ್ನು ಕುರಿತು ಬರೆಯಿರಿ. ನಂತರದಲ್ಲಿ ಇದು ಸೀರಿಯಲ್ ವೈಸ್ ಇದನ್ನು ಬರೆಯೋದರಿಸಿ, ಇದನ್ನು ಬರದೇ ಬರೀತಿರೋ ಕಾಲಾನುಕ್ರಮ. ನೆಕ್ಸ್ಟು ನಕಾಶೆಯಲ್ಲಿ ನಿಮಗೆ ಆಗ್ರಾವನ್ನು ಚಿತ್ರಿಸಿ ಅಂತ ಇತ್ತು. ಚಿತ್ರಿಸಿ ಅಂದರೆ ಐಡೆಂಟಿಫೈ ಮಾಡಿ ಅಂತ. ಲೇಬಲ್ ಅಕ್ಬರನ ಜೀವನ ಮತ್ತು ಸಾಧನೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಒಂದು ಕೊಡಲಾಗಿತ್ತು. ನೆಕ್ಸ್ಟ್ 1 ಅಂಕದ ಪ್ರಶ್ನೆ ಇನ್ನೊಂದು ಮಾಡಲ್ ಕ್ವಶನ್ ಪೇಪರಲ್ಲಿ 5th ಚಾಪ್ಟರಿಂದ ಏನೆಲ್ಲ ಬಂದಿತ್ತು ಅಂತ ನೋಡೋಣ. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ರಾಜ್ ತೋದರ್ಮಲ್ ಅಂತ. ಅರಬ್ಬಿಯನ್ನರು ಪ್ರಸಿದ್ಧ ಕೃತಿ ಯಾವುದು ಅಂತ ಇದೆ. ಕಿತಾಬುಲ್ ಹಿಂದ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬೀದರ್ನಲ್ಲಿರುವ ಮದ್ರಸಾ ನಿರ್ಮಿಸಿದವರು ಯಾರು ಅಂತ ಇದೆ. ಮೊಹಮ್ಮದ್ ಗವಾನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 2 ಅಂಕದ ಪ್ರಶ್ನೆಗಳು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಈ ಚಾಪ್ಟರ್ 5ಇಂದ ಏನು ಬಂದಿತ್ತು. 2ನೇ ತೈವಾನ್ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಇದೆ. ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ಅನ್ನುವಂಥದ್ದು. ನೆಕ್ಸ್ಟ್ ಶಿವಾಜಿಯ ಮೊದಲ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳು ಯಾರು ಅಂತ. ಜೀಜಾಬಾಯಿ ಅಂತ. ಇನ್ನೊಬ್ಬರು ದಾದಾಜಿ ಕೊಂಡದೇವ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 5 ಅಂಕದ ಪ್ರಶ್ನೆಗಳು ಚಾಪ್ಟರ್ 5ಇಂದ ಏನೆಲ್ಲ ಬಂದಿತ್ತು ಅಂತ ನೋಡ್ತಾ ಹೋಗೋಣ. ಚಾಪ್ಟರ್ 5 ಕಂಟಿನ್ಯೂಟಿ ಪಾರ್ಟ್ ಇದು. ಚಾಪ್ಟರ್ 5ನಲ್ಲಿ 5 ಅಂಕದ ಪ್ರಶ್ನೆಗಳಲ್ಲಿ ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಯಾವುವು ಅಂತ ಬರೀಬೇಕು. 10 ಅಂಕದ ಪ್ರಶ್ನೆಗಳಲ್ಲಿ ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ. ನೆಕ್ಸ್ಟು ಇದು ಕಾಲಾನುಕ್ರಮ ಗೊತ್ತು. ನಕಾಶೆಯಲ್ಲಿ ದೇವಗಿರಿಯನ್ನು ಕೇಳಲಾಗಿತ್ತು. 10 ಅಂಕದ ಪ್ರಶ್ನೆಯಲ್ಲಿ ದೃಷ್ಟಿ ಅವರಿಗಿದು ಆಯಿತಾ. ನೆಕ್ಸ್ಟು ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್, ಅದೇ ಚಾಪ್ಟರ್ 5ನಲ್ಲಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್, ಕೊನೆಯ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಆಯಿತಾ. ಮಾಮೂಲುಕ್ ಪದದ ಅರ್ಥವೇನು ಅಂತ ಇದೆ. ಗುಲಾಮ ಅಂತ. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ. ಎಲ್ಲರಿಗೂ ಕೂಡ ಅದೇ ಹೇಳಿದ್ದು. ಅಮೀರ್ ಖುಸ್ರೋ
ಆಯಿತಾ. ಶಹಜಹಾನ್ ಅಂತ ಹೇಳಿದರೆ ತಾಜ್ ಮಹಲ್ ಅಂತ ಕಟ್ಟಿಸಿದವರು. ಜಗತ್ ಬಾದ್ಶಾ ಅಂತ ಯಾರನ್ನು ಕರೆಯಲಾಯಿತು? ಎರಡನೆಯ ಇಬ್ರಾಹಿಂ ಆದಿಲ್ ಶಾ. ಇವೆಲ್ಲ ಕ್ವಶನ್ಸು ನಾಳೆ ರಿಪೀಟ್. 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊಘಲರ ವಾಸ್ತುಶಿಲ್ಪದ 2 ಲಕ್ಷಣಗಳನ್ನು ಹೆಸರಿಸಿ. ಗೊಮ್ಮಟಗಳು, ಎತ್ತರವಾದ ಸ್ತಂಭಗಳು. ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು. ಚೌತ್, ಸರ್ದೇಶಮುಖಿ. 5 ಅಂಕದ ಪ್ರಶ್ನೆಗಳು. ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ. ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ, ಅಂದರೆ ಕ್ರಿಟಿಸೈಸ್ ಮಾಡಿ ಬರೆಯಿರಿ. ಕಾಲಾನುಕ್ರಮ ಅಂತದೆ. ಕಾಲಾನುಕ್ರಮವಾಗಿ ತಗೊಳ್ಳೋ 4 ಕೊಟ್ಟಿರುವ ಸೆಂಟೆನ್ಸ್ಗಳನ್ನು ಮೇಲೆ ಕೆಳಗಡೆ ಮಾಡಿ ಬರೀಬೇಕಾಗಿರುತ್ತೆ. ನಕಾಶೆ ಅಂತ ಹೇಳಿದರೆ ಭಾರತದ ಭೂಪುಟ ಕೊಟ್ಟಿರ್ತಾರೆ. ಆ ಒಂದು ಭೂಪುಟದಲ್ಲಿ ಹಂಪಿಯನ್ನು ತಗೊಳ್ಳೋ ಐಡೆಂಟಿಫೈ ಮಾಡಿ ಚಿತ್ರಿಸಬೇಕಾಗಿರುತ್ತೆ. ಚಿತ್ರಿಸಿ ಅಂದರೆ ಲೇಬಲ್. 10 ಅಂಕದ ಪ್ರಶ್ನೆ. ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಮಕ್ಕಳೇ. ಈಗ ನಾವು ಚಾಪ್ಟರ್ 6ನಲ್ಲಿದ್ದೀವಿ. 5 ಪಾಠಗಳನ್ನು ಮುಗಿಸಿದ್ದೇವೆ. ಮಧ್ಯಕಾಲೀನ ಭಾರತ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಚಳುವಳಿ. ಇಷ್ಟು ದೊಡ್ಡ ಪಾಠದ ಹೆಸರು. ಎಷ್ಟು ಮಾರ್ಕ್ಸಿದೆ? ಕೇವಲ 7 ಮಾರ್ಕ್ಸಿಗಿದೆ. ಇದರ ಅರ್ಥವೇನು? ಚಾಪ್ಟರ್ 4, 5 ಬಿಟ್ಟವನು ಮೂರ್ಖ ನನ್ನ ಮಗ ಅಂತ 50 ಮಾರ್ಕ್ಸ್ ಅಲ್ಲೇ ಹೊಡೆದೇ ಬಿಡ್ತೀರಾ. ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಎಕ್ಸಾಮಲ್ಲಿ. ಬನ್ನಿ ಈಗ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಯಾಕಂದರೆ ಈ ಒಂದು 7 ಪಾಠ ಅಂಕಗಳ ವೇಟೇಜು ಪಡೆದಿರುವಂಥ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿಯಲ್ಲಿ 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು. ಹಾಗಿದ್ದರೆ ಬನ್ನಿ 1 ಅಂಕದ ಪ್ರಶ್ನೆಗಳಲ್ಲಿ ಏನು ಕೇಳಲಾಗಿತ್ತು ಚಾಪ್ಟರ್ 6ನಿಂದ? ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು? ರಾಮಾನುಜಾಚಾರ್ಯರು. ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕ. ಕಬೀರವರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? ಅದು ಭಕ್ತಿಪೂರ್ವಕ ಗೀತ ರಚನೆಗಳು ದೋಹ ಪ್ರಕಾರದಲ್ಲಿವೆ. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪಕನಾಚಾರ್ಯ ಎಂದು ಕರೆಯಲು ಕಾರಣವೇನು? ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೊದಲ ವಿವಿಧ ಪಂಥಗಳನ್ನು ಒಗ್ಗೂಡಿಸಿ ಪ್ರಯತ್ನವನ್ನು ಮಾಡಿದರು. ಕ್ವಶನ್ ನಂಬರ್ 2. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಅದು ಬಸವಣ್ಣನವರು. ಮತ್ತು ಎಲ್ಲಿ ಅಂತ ಇದೆ? ಕಲ್ಯಾಣದಲ್ಲಿ ಅಂತ ಅನುಭವ ಮಂಟಪವನ್ನು ಸ್ಥಾಪಿಸಿದರು. 1 ಅಂಕದ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಚಾಪ್ಟರ್ 6 ಏನು ಕೇಳಲಾಗಿತ್ತು? ಸರಿಯಾದ ಜೋಡಿಯನ್ನು ಗುರುತಿಸಿ. ಶಂಕರಾಚಾರ್ಯರು. ಅದಕ್ಕೆ ಸರಿಯಾದ ಉತ್ತರ ನೋಡಿ, ಸರಿಯಾದ ಉತ್ತರ ಶಾರದಾ ಮಠ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟು ಮಧ್ವಾಚಾರ್ಯ ಸೋದೆ ಮಠ, ಅದು ಕೂಡ ಕರೆಕ್ಟ್. ರಾಮಾನುಜಾಚಾರ್ಯ ಶ್ರೀರಂಗ ಮಠ, ಅದು ಕೂಡ ಕರೆಕ್ಟು. ಬಸವೇಶ್ವರ ಆಧಾರ ಮಠ, ಅದು ತಪ್ಪು ಸರ್. ಆಯಿತಾ. 5ನೇದು 4ನೇ ತಪ್ಪು. ಹಾಗಾಗಿ ಆಯಿತಾ 1, 2, 3 ಮಾತ್ರ ಸರಿ ಅಂತ. ಬನ್ನಿ, ಅನುಭವ ಮಂಟದ ಅಧ್ಯಕ್ಷತೆ ವಹಿಸಿದವರು ಯಾರು? ಅಲ್ಲಮ ಪ್ರಭುರವರು. ದ್ವೈತ ಪದದ ಅರ್ಥವೇನು? 2 ಅಂತ 2 ಸಿದ್ಧಾಂತ ಅಂತ. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಏನಂತೀರ ಶಕ 788ರಲ್ಲಿ ಜನಿಸಿದರು. ಈ 2 ಸೂಫಿ ಪಂಥಗಳನ್ನು ಹೆಸರಿಸಿ. ಚಿಸ್ತಿ ಪಂಥ, ಏನಿದು ಸುಹರ್ವರ್ದಿ ಪಂಥ ಅಂತ. ನೆಕ್ಸ್ಟ್ ಇನ್ನೊಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಇದೇ ಚಾಪ್ಟರ್ 6ನಿಂದ ಏನೆಲ್ಲ ಬಂದಿತ್ತು 7 ಮಾರ್ಕ್ಸಿಗೆ ಅಂದರೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ರಿಪೀಟೆಡ್ ಕ್ವಶನ್. ಶಂಕರಾಚಾರ್ಯರು. ಗುರುಗ್ರಂಥ ಸಾಹೇಬರ ಗ್ರಂಥ ಡ್ಯಾಶ್ ಗುರುಮುಖಿ. ಚಿಸ್ತಿ ಪಂಥದ ಸ್ಥಾಪಕರು ಯಾರು? ಖ್ವಾಜಾ ಅಬ್ದುಲ್ ಚಿಸ್ತಿ ಅನ್ನುವಂಥದ್ದು ರೈಟ್ ಆನ್ಸರ್. 2 ಅಂಕದ ಪ್ರಶ್ನೆಗಳು. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಇವರು ಉಡುಪಿ ಜಿಲ್ಲೆಯ ಬಳಿಯ ಪಾಜಕದಲ್ಲಿ ಶಕ 1238ರಲ್ಲಿ ಜನಿಸಿದರು. ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳೇನು? ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳು: ಭಕ್ತಿ ಚಳುವಳಿಯ ಭಕ್ತಿ, ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ ಮತ್ತು ಲಿಂಗ ಸಮಾನತೆ ಪ್ರಾಮುಖ್ಯತೆ ನೀಡಿದರು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಚಾಪ್ಟರ್ 7 ಆಧುನಿಕ ಯುಗದಲ್ಲಿ ಇದ್ದೇವೆ. ಇದು ನಿಮಗೆ ಟೋಟಲ್ 36 ಮಾರ್ಕ್ಸಿಗಿದೆ.
ಚಾಪ್ಟರ್ 7 ಬಿಟ್ಟವರು ಮುಗದೇ ಹೋಯಿತು ಅಂತ. ನಾನು ಹೇಳಿದ್ನಲ್ವ, ಚಾಪ್ಟರ್ 4, 5, 7 ಯಾವುದೇ ಕಾರಣಕ್ಕೂ ಬಿಡುವ ಹಾಗೆ ಇಲ್ಲ. ಹಾಗಿದ್ರೆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ 36 ಅಂಕಗಳಿಗೆ ಏನೆಲ್ಲ ಕೇಳಿದ್ರು ಅಂತ ನೋಡ್ತಾ ಹೋಗೋಣ. ಯಾಕಂದರೆ ನೋಡಿ, ಇಲ್ಲಿ 2 ಅಂಕದ 3 ಪ್ರಶ್ನೆಗಳು ಇದೇ ಪಾಠದಿಂದ ಬರುತ್ತೆ, 5 ಅಂಕದ 2 ಪ್ರಶ್ನೆಗಳು, 10 ಅಂಕದ 1 ಪ್ರಶ್ನೆಗಳು. ಅವನ ಎಷ್ಟು ಇಮ್ಯಾಜಿನ್ ಯುವರ್ ಸೆಲ್ಫ್ ನನ್ನ ವಿದ್ಯಾರ್ಥಿಗಳ ಎಲ್ಲ ದೊಡ್ಡ ಅಂದರೆ ಲಾಂಗ್ ಕ್ವಶನ್ಸ್ಗಳು ಈ ಪಾಠದಿಂದ ಬರ್ತಾ ಇವೆ. ಈ ಪಾಠವನ್ನು ತಾವುಗಳು ಬಿಡುವ ಹಾಗೆ ಇಲ್ಲ. ಬನ್ನಿ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಚಾಪ್ಟರ್ 7, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದದ್ದು 1885ರಲ್ಲಿ. ಡ್ಯಾಶ್ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ನಿಜಲಿಂಗಪ್ಪರವರು. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ಹಾಡಿದವರು ಶಾಂತಕವಿರವರು. ಆಲೂರು ವೆಂಕಟರಾವ್ ಆಯಿತಾ, ಕರ್ನಾಟಕ ಗತವೈಭವ ಅಂತ. ಈಸ್ಟ್ ಇಂಡಿಯಾ ಕಂಪನಿ 1602 ಅಂತ. ನೆಕ್ಸ್ಟ್, ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ದಾದಾಬಾಯ್ ನವರೋಜಿ. 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಕಪ್ಪು ಕೋಣೆ ದುರಂತ ಎಂದರೇನು? ಭಾಳ ಈಸಿ. ಖಾಸಿಂ ಬಜಾರನ ಆಕ್ರಮಣದ ವೇಳೆ ಸಿರಾಜ್ ಉದ್ದೌಲನ 146 ಜನ ಇಂಗ್ಲೀಷರನ್ನು ಬಂಧಿಸಿದ್ದನೆಂದು ಹೇಳಲಾಗಿದೆ. ಅವರನ್ನು ಕೈದಿಗಳಾಗಿ ತೆಗೆದುಕೊಂಡು ಒಂದು 15x18 ಅಡಿಗಳ ವಿಸ್ತಾರದ ಕೋಣೆಗೆ ದೂಡಿದನು. ಅವರಲ್ಲಿ 123 ಜನರು ಉಸಿರುಗಟ್ಟಿ ಮರಣ ಹೊಂದಿದರು. ಅಂದರೆ ಎಲ್ಲ ಬ್ರಿಟಿಷರು 123 ಜನ ಬ್ರಿಟಿಷರು ಸತ್ತೋಗ್ತಾರೆ. 146 ಜನರನ್ನು ಕೈದಿಯಾಗಿ ಮಾಡಿ ತಗೊಂಡು ಹೋಗಿರ್ತಾನೆ. 23 ಜನ ಮಾತ್ರ ಬದುಕುಳಿತಾರೆ. ಅದನ್ನೇ ನಾವು ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ಮೀಟ್ರ್ ಯಾರಿಗೂ ಇರಲಿಲ್ಲ. ಭಾರತದ ಪ್ರಥಮ ಸ್ವತಂತ್ರ ಸಮರ ವಿಫಲತೆಗೆ ಯಾವುದಾದ್ರೂ 2 ಕಾರಣಗಳನ್ನು ಬರೆಯಿರಿ. ಈ ದಂಗೆ ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತಗೊಂಡಿತ್ತು. ಸುರಕ್ಷಿತ ಭಾರತೀಯ ಹಳೆಯ ವ್ಯವಸ್ಥೆಯ ಮರಳಿ ಬರಬಹುದೆಂದು ಭಯದಿಂದ ದಂಗೆಯನ್ನು ಬೆಂಬಲಿಸಲಿಲ್ಲ. ರೈತಾವಾರಿ ಪದ್ಧತಿ ಎಂದರೇನು? ಈ ಪದ್ಧತಿ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ರೈತರ ಮತ್ತು ಕೃಷಿಕರರೊಂದಿಗೆ ನೇರ ಒಪ್ಪಂದವನ್ನು ಮಾಡಿಕೊಂಡಿತು. ರೈತರು ನಿಗದಿತ 50% ಕಂದಾಯವನ್ನು ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ಅವರಿಗೆ ಮಾಲೀಕತ್ವವನ್ನು ನೀಡಲಾಗಿತ್ತು. ಇದು ಸರಿಯಾದ ಉತ್ತರ. 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಟೆಕ್ಸ್ಟ್ ಬುಕ್ ಇಟ್ಕೋಬೇಕು. ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವವನ್ನು ಚರ್ಚಿಸಿ. ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ ಇದೆ, ಸೇಮ್ ಕಾಪಿ ಮಾಡಿ ಎಕ್ಸಾಮಲ್ಲಿ ಬರೀರಿ. ರಾಷ್ಟ್ರೀಯತಾ ಉದಯಕ್ಕೆ ಕಾರಣವಾದ ಅಂಶಗಳನ್ನು ಯಾವುವು? ಸೇಮ್ ಟೆಕ್ಸ್ಟ್ ಬುಕ್ ಕಾಪಿ ಮಾಡಿ ಬರೀರಿ. ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿರ್ಮಾತ ವಿಶ್ಲೇಷಿಸಿ. ಇದನ್ನು ಕೂಡ ಟೆಕ್ಸ್ಟ್ ಬುಕ್ನಿಂದ ಕಾಪಿ ಮಾಡಿ ತಾವುಗಳು ಬರೆಯಬಹುದು. ಕಾಲಾನುಕ್ರಮ ಅಂತ ಇದೆ, ನಾನು ಹೇಳಿದ್ನಲ್ವ, ಅಸೆಂಡಿಂಗ್ ಡಿಸೆಂಡಿಂಗ್ನಲ್ಲಿ ಬರೆಯುವಂಥದ್ದು. ಬನ್ನಿ ಈಗ ನಾವು ನಕಾಶೆ ಅಂತ ಹೇಳಿದರೆ ನಿಮ್ಮ ಒಂದು ಏನಂತೀರ ತಾವುಗಳು, ಮ್ಯಾಪ್ನಲ್ಲಿ ಬಾಂಬೆ ಗುರುತಿಸಬೇಕಿತ್ತು, ಜಲಿಯನ್ವಾಲಾ ಬಾಗ್ನ ಗುರುತಿಸಬೇಕು, ಲೇಬಲ್. 1 ಅಂಕದ ಪ್ರಶ್ನೆಗಳು. ಇನ್ನೊಂದು ಕ್ವಶನ್ ಪೇಪರ್ನಲ್ಲಿ ಏನು ಬಂದಿತ್ತು ಅಂತ ನೋಡ್ತಾ ನಾವು ಹೋಗೋಣ. ಸಮುದ್ರ ಮಾರ್ಗದ ಮೊದಲ ಭಾರತಕ್ಕೆ ಆಗಮಿಸಿದ ಮೊದಲ ಪೋರ್ಚುಗೀಸರು. ಭಾರತಕ್ಕೆ ಬ್ರಿಟಿಷ್ ಮೊದಲ ರಾಜಧಾನಿ ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯ್ ಆರಂಭಿಸಿದ ಬಂಗಾಳಿ ಪತ್ರಿಕೆ ಸಂವಾದ್ ಕೌಮುದಿ. ಲೇವಿಸ್ ಬೆಥಾಮ್ ಬೌರಿಂಗ್ ಹೊಂಬ ಮೈಸೂರಿನ ಕಮಿಷನರ್ ಆಗಿದ್ದರು. ಸಿದ್ದಪ್ಪ ಕಂಬಳಿ ಕರ್ನಾಟಕದ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿದ್ದರು. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ಏಕೆ ಅಂದರೆ ಹೊಡೆದು ಆಳುವ ನೀತಿಯನ್ನು ಅನುಸರಿಸಿ ವಿಭಜಿಸಿದರು. 1905ರಲ್ಲಿ. 2 ಅಂಕದ ಪ್ರಶ್ನೆಗಳು. ದಯಾನಂದ ಸರಸ್ವತಿಯವರು ತಂದೆ ತಾಯಿಗಳನ್ನು ಹೆಸರಿಸಿ. ಅವರ ತಂದೆ ಕೃಷ್ಣಜ್ಜಿ ತಿವಾರಿ, ಯಶೋಧರ ತಾಯಿ. ವಿಶ್ವೇಶ್ವರ ಯಾವುದಾದ್ರೂ 2 ಕೃತಿಗಳನ್ನು ತಿಳಿಸಿ. ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು. ದಿ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು. ಇಂಡಿಯಾ ಏನು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಕ್ವಶನ್ ನಂಬರ್ 3. ರಾಜ್ಯ ಪುನರ್ ವಿಂಗಡಣೆ ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಬರೆಯಿರಿ. ಖಂಜ್ರೋ, KM ಪಣಿಕ್ಕರ್. 5 ಅಂಕದ ಪ್ರಶ್ನೆಗಳು. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ. ಬ್ರಿಟಿಷರ ಆಡಳಿತವನ್ನು ಭಾರತದ ಮೇಲಿನ ಬೀರುವ ಪ್ರಭಾವವನ್ನು ಕುರಿತು ಬರೆಯಿರಿ. 10 ಅಂಕದ ಪ್ರಶ್ನೆ. ಭಾರತಕ್ಕೆ ರಾಷ್ಟ್ರೀಯ ಚಳುವಳಿಯನ್ನು ಗಾಂಧೀಜಿಯವರು ಪಾತ್ರವನ್ನು ಚರ್ಚಿಸಿ. ಶ್ರೀರಂಗಪಟ್ಟಣದ ಒಪ್ಪಂದ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಶ್ರೀರಂಗದ್ದು 1792. ನಕಾಶೆ
ಪಾಂಡಿಚೇರಿ ಲೆವೆಲ್ ಮಾಡಬೇಕು, ಮೀರತ್ತನ್ನು ಗುರುತಿಸಬೇಕು. ಒಂದು ಅಂಕದ ಪ್ರಶ್ನೆ. ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಚಾಪ್ಟರ್ 7 ಭಾಳ ಇಂಪಾರ್ಟೆಂಟು. ಪ್ಲಾಸಿ ಕದನ ನಡೆದ ವರ್ಷ 1757. ಸಹಾಯಕ ಸೈನ್ಯ ಪದ್ಧತಿ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ಅನಿ ಬೆಸೆಂಟ್ ಥಿಯೋಸೋಫಿಕಲ್ ಸೊಸೈಟಿ. ಸರ್ ಎಂ ವಿಶ್ವೇಶ್ವರಯ್ಯ. ಕೈಗಾರೀಕರಣ ಇಲ್ಲವೇ ವಿನಾಶ. ಬನ್ನಿ ಇನ್ನೊಂದು ಯಾವುದ್ರಿ, ಅದೇ ಅಲ್ವಾ ಚಾಪ್ಟರ್ 7 ಕಂಟಿನ್ಯೂ. ಏನಿದು BC ಬ್ಯಾನರ್ಜಿ ಮೊದಲು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ. INA ವಿಸ್ತರಿಸಿ ಭಾರತೀಯ ರಾಷ್ಟ್ರೀಯ ಸೇನೆ. 2 ಅಂಕದ ಪ್ರಶ್ನೆಗಳು. ಸ್ವಾಮಿ ವಿವೇಕಾನಂದರವರ ಪ್ರಕಟಿಸಿದ ಪತ್ರಿಕೆಗಳ ಹೆಸರು. ಪ್ರಬುದ್ಧ ಭಾರತ, ಉದ್ಬೋಧನ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ. ಮಾರ್ಕ್ ಕಬ್ಬನ್, ಲೆವಿಸ್ ಬೆಂಥಾಮ್ ಬೌರಿಂಗ್. ತೀವ್ರಗಾಮಿ ನಾಯಕರಲ್ಲಿ ಯಾವುದಾದ್ರೂ ಇಬ್ಬರನ್ನು ಹೆಸರಿಸಿ. ಲಾಲ್ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್. 5 ಅಂಕದ ಪ್ರಶ್ನೆಗಳು. ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ ಅಂತ ಇದೆ. ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 10 ಅಂಕದ ಪ್ರಶ್ನೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಮತ್ತು ಪರಿಣಾಮಗಳನ್ನು ವಿವರಿಸಿ. ಕಾಲಾನುಕ್ರಮ ಇದನ್ನು ತಾವುಗಳು ಅಸೆಂಡಿಂಗ್ ಡಿಸೆಂಡಿಂಗಲ್ಲಿ ಬರೀಬೇಕಾಗಿರುತ್ತೆ, ಕೊಟ್ಟಿರ್ತಾರೆ, ಅದನ್ನು ಬರೀರಿ. ನಕಾಶೆಯಲ್ಲಿ ಕಲ್ಕತ್ತಾನ ಗುರುತಿಸಿ ಅಂತ ಇತ್ತು. ಬನ್ನಿ ವಿದ್ಯಾರ್ಥಿಗಳ, ಈಗ ನಾವು ಚಾಪ್ಟರ್ 8ಅಲ್ಲಿದ್ದೀವಿ. ಕೇವಲ 10 ಅಂಕಕ್ಕೆ ಇರುವಂಥದ್ದು ಭೂಪಟ ಕಾರ್ಯ, ಪ್ರಮುಖ ಐತಿಹಾಸಿಕ ಸ್ಥಳಗಳ ಒಂದೇ ಒಂದು ಪ್ರಶ್ನೆ ಬರುತ್ತೆ. ಅದು 10 ಅಂಕಕ್ಕಿರುತ್ತೆ, ದೊಡ್ಡದಾಗಿರುತ್ತೆ. ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ಪಾಟಲಿಪುತ್ರ ಗಂಗಾ ನದಿಯ ದಂಡೆಯ ಮೇಲಿರುವ ಇದು ಪ್ರಸಿದ್ಧ ಪಟ್ನಾ ಎಂದು ಕರೆಯಲ್ಪಡುತ್ತಿರುವ ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ. ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ. ಆರಂಭಿಕ ಹೆಸರು ವಾಸಪಿಯಾಗಿದ್ದು ಇದು ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಆಗ್ರಾ ಇದು ಉತ್ತರ ಪ್ರದೇಶದ ಯಮುನಾ ನದಿಯ ದಡದ ಮೇಲೆ ಇದೆ. ಇದನ್ನು ಸಿಕಂದರ್ ಲೋಧಿಯ ನಿರ್ಮಿಸಿದನು. ಇದು ಮುಘಲರ ರಾಜಧಾನಿಯಾಗಿತ್ತು. ಬಾಂಬೆ ಮಹಾರಾಷ್ಟ್ರ ರಾಜಧಾನಿಯಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ಜರುಗಿತು. ಜಲಿಯನ್ ವಾಲಾಬಾಗ್ ಇದು ಪಂಜಾಬಿನ ಅಮೃತ್ಸರ್ನಲ್ಲಿದೆ. ಲೌಲತ್ ಕಾಯ್ದೆಯ ವಿರುದ್ಧ ಪ್ರಕಟಿಸುತ್ತಿದ್ದ ನಿರಾಯುಧ ಜನರನ್ನು ಡಯರ್ ಎಂಬುವರು 1900ರಲ್ಲಿ ಕಗ್ಗೊಲೆಗೈದನು. ಪಾಟಲಿಪುತ್ರ ಗಂಗಾ ನದಿಯ ದಂಡೆಯ ಮೇಲೆ ಇದ್ದು ಕರೆಯಲ್ಪಡುತ್ತಿದೆ. ಪಟ್ನಾ ಇದು ಬಿಹಾರ ರಾಜ್ಯದಲ್ಲಿ ಇದೆ. ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ. ಹಳೆಬೀಡು ಇದು ಹಾಸನ ಜಿಲ್ಲೆಯಲ್ಲಿದೆ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳು ಇಲ್ಲಿವೆ. ದೇವಗಿರಿ ಇದು ಮಹಾರಾಷ್ಟ್ರದಲ್ಲಿದೆ. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯ ದೆಹಲಿಯಿಂದ ದೇವನಗರಿಗೆ ಅಲ್ಪಕಾಲ ಸ್ಥಳಾಂತರಿಸಿದನು. ಪಾಂಡಿಚೇರಿ ಇದು ಮದ್ರಾಸ್ ದಕ್ಷಿಣ ಕೋರಮಂಡಲ ತೀರ ಪ್ರದೇಶದಲ್ಲಿದೆ. ಇದು ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು. ಮೀರತ್ ಉತ್ತರ ಪ್ರದೇಶ ರಾಜ್ಯದಲ್ಲಿದ್ದು ದೆಹಲಿಯ ಸಮೀಪವಿದೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಪ್ರಮುಖ ಕೇಂದ್ರವಾಗಿತ್ತು. ಇದು ಒಂದು ಕ್ವಶನ್ ಪೇಪರ್ ಆಯಿತು. ಅಂದರೆ 10 ಮಾರ್ಕ್ಸಿಗಿದೆ ಅಲ್ವಾ ಅದು. ಅದೇ ಏನು ಚಾಪ್ಟರ್ 8. ಇನ್ನೊಂದು ಕ್ವಶನ್ ಪೇಪರ್ನಲ್ಲಿ ಏನೇನಿತ್ತು ಅಂತ ಹೀಗೆ ನಾವು ನೋಡ್ತಾ ಹೋಗಬೇಕಾಗತ್ತೆ. ಆಯಿತಾ. ಏನು ಲಾಸ್ಟ್ ಇರುವಂಥದ್ದು ನಾವೀಗ ಎಲ್ಲ ಮುಗೀತು ಮಕ್ಕಳೇ. ತಕ್ಷಶಿಲಾ ಅಂತ ಇದೆ. ಇದು ಪಾಕಿಸ್ತಾನದಲ್ಲಿದೆ. ಇದು ಗಾಂಧಾರ ಪ್ರಾಂತ್ಯಕ್ಕೆ ರಾಜಧಾನಿಯಾಗಿತ್ತು. ಕಂಚಿ ಇದು ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿದೆ. ಇದು ಪಲ್ಲವರ ರಾಜಧಾನಿಯಾಗಿತ್ತು. ಹಂಪಿ ತುಂಗಭದ್ರಾ ನದಿಯ ದಡೆಯ ಮೇಲಿರುವ ಇದು ವಿಜಯನಗರ ಜಿಲ್ಲೆಯಲ್ಲಿತ್ತು. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಧಾನಿಯಾಗಿತ್ತು. ಕಲ್ಕತ್ತಾ ಹೋಗ್ಲಿ ನದಿಯ ದಡದಲ್ಲಿದ್ದು ಇದು ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿದೆ. ಭಾರತದಲ್ಲಿ ಇದು ಬ್ರಿಟಿಷ್ ಪ್ರಥಮ ರಾಜಧಾನಿಯಾಗಿತ್ತು. ದಂಡಿ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳುವಳಿಯನ್ನು ಇಲ್ಲಿಂದ ಆರಂಭಿಸಿದರು. ಬನ್ನಿ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನೆಲ್ಲ ಬಂದಿತ್ತು ಅಂತ ನೋಡೋಣ. ಇದೆ ಕ್ಯಾಡ್ ಏನಿದು ಪೆಸೆಸ್ ಅಂತ ಇದೆ. ಕುಶನರ ಅರಸ. ರಾಜ ತೋದರ್ಮಲ್ ಕಂದಾಯ ಮಂತ್ರಿ. 2ನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಶಾ. ನೆಕ್ಸ್ಟ್ ಗುರು ನಾನಕ್ ಸಿಖ್ ಧರ್ಮದ ಸ್ಥಾಪಕ. ಆಲೂರು ವೆಂಕಟರಾವ್ ಕರ್ನಾಟಕದ ಗತವೈಭವ ಅಂತ. ಇದು ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಂತಹ ನಿಮ್ಮ ಮ್ಯಾಚ್ ದಿ ಫಾಲೋಯಿಂಗು. ನೆಕ್ಸ್ಟು ಕಾಕೋಸ ವರ್ಮ ಅಂತ ಇದೆ.
ಮರ್ವ ಹಾಲ್ಮಿಡಿ ಶಾಸನ, ಕೌಟಿಲ್ಯ, ಅರ್ಥಶಾಸ್ತ್ರ, ಚಿಕ್ಕದೇವರಾಜ ಒಡೆಯಾರ್, ನವಕೋಟಿ ನಾರಾಯಣ. ಇದು ಕರೆಕ್ಟಾಗಿರುವಂಥ ಉತ್ತರಗಳು ಆಯಿತಾ. ಲೇವಿಸ್ ಬೆಂಥಾಲ್ ಬೌರಿಂಗ್ ಅಂತ ಇದೆ, ಮೈಸೂರಿನ ಕಮಿಷನರು. ಸಿದ್ದಪ್ಪ ಕಂಬಳಿ ಕರ್ನಾಟಕದ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿದ್ದರು. ಪ್ರಶ್ನೆ ಪತ್ರಿಕೆ 3ರಲ್ಲಿ ಬಂದಂತಹ ಮ್ಯಾಚ್ ದ ಫಾಲೋಯಿಂಗು ಮಕ್ಕಳೇ: ಕನಿಷ್ಕ, ಶಕಯುಗ, ಶಹಜಹಾನ್, ತಾಜ್ ಮಹಲ್, ಅನಿ ಬೆಸೆಂಟ್, ಥಿಯೋಸಫಿಕಲ್ ಸೊಸೈಟಿ, ಸರ್ ಎಂ ವಿಶ್ವೇಶ್ವರಯ್ಯ, ಕೈಗಾರಿಕಾ ಇಲ್ಲವೇ ವಿನಾಶ. WBC ಬ್ಯಾನರ್ಜಿ ಮೊದಲು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ. ಈ ಕೆಳಗಿನ ಘಟಕಗಳನ್ನು ಕಾಲಕ್ರಮವಾಗಿ ಬರೀರಿ. ಮಾದರಿ ಪ್ರಶ್ನೆ ಪತ್ರಿಕೆ 1 ಆಯಿತಾ. ಇದು ನೀವು ಮಾಡ್ತೀರಾ, ಏನು ತಲೆ ಬಿಸಿ ಇಲ್ಲ ಮಕ್ಕಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರಬೇಕು, ಉದ್ದೇಶ ಇಷ್ಟೇ. 3 ಮಾಡಲ್ ಕ್ವಶನ್ ಪೇಪರನ್ನು ಚಾಪ್ಟರ್ ವೈಸು ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅಂತ ಒಂದು ನಿಮಗೆ ನಾನು ಇಲ್ಲಿ ಏನಂತೀರ ಇದು ಹೈಲೈಟನ್ನು ಮಾಡಿಕೊಟ್ಟಿರುವಂಥದ್ದು. ನೀವೆಲ್ಲರೂ ಕೂಡ ನಮ್ಮ ಯಾರು ಮಂಜುನಾಥ್ ಅಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್.